ಪ್ರತಿಭಟನೆ ಕಾವು ಶುರುವಾಗಿದೆ. ಈಗ ಟೌನ್ ಹಾಲ್ ಹತ್ರ ವಾಟಾಳ್ ನಾಗರಾಜ್ ಅವರ ತಂಡ ಅಂದರೆ ರೂಪೇಶ್ ರಾಜಣ್ಣ, ವಾಟಾಳ್ ನಾಗರಾಜು ಅವರು ಇದ್ದಂಥ ಒಂದು ಟೀಮ್ ಬರ್ತದೆ. ನಮ್ಮ ಮುಂದೆ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಟೌನ್ ಹಾಲ್ ಕಡೆಗೆ ಬರೋ ಮುಂಚೆ ಇರುವಂಥ LIC ಜಂಕ್ಷನ್ ಏನಿದೆ ಅಂದರೆ ಕಾರ್ಪೊರೇಷನ್ BBMP ಜಂಕ್ಷನ್ ಏನಿದೆ, ಆ ಜಂಕ್ಷನ್ನಲ್ಲೇ ವಾಹನದಿಂದ ಇಳಿಯುವಂಥ ಪ್ರಯತ್ನನ ಮಾಡಿದ್ರು. ಕೆಲವರು ಇಳಿದಿದ್ದಾರೆ, ಮತ್ತೆ ಉಳಿದವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸಗಳಾಗ್ತದೆ. ಮತ್ತೆ ಇವರು ಟೌನ್ ಹಾಲ್ ತನಕ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಪ್ರೊಟೆಸ್ಟಿಗೆ ಬಂದೇ ಬರ್ತೀವಿ, ಅಲ್ಲಿ ನಮ್ಮನ್ನು ವಶಕ್ಕೆ ಪಡೀರಿ ಅನ್ನೋ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಕಾರ್ನಲ್ಲಿ ಕಾಣಿಸ್ಬೋದು, ಇವರು ವಾಟಾಳ್ ನಾಗರಾಜ್ ಅವರು ಕಾಣಿಸ್ತಿದ್ದಾರೆ. ಅವ್ರನ್ನ ಈಗ ಟೌನಲ್ಲಿ ಕರ್ಕೊಂಡೋಗಿ ಅಲ್ಲಿಂದ BMTC ಬಸ್ಸಲ್ಲಿ ಪೊಲೀಸರು ಫ್ರೀಡಮ್ ಪಾರ್ಕಿಗೆ ಕರೆದುಕೊಂಡು ಹೋಗುವಂತ ಒಂದು ಪ್ರಯತ್ನಗಳಾಗ್ತಿದ್ದಾವೆ. ಅಯ್ಯೋ ಲಕ್ಷ್ಮಿ ಹೆಬ್ಬಾಳ್ಕರ್ ಏನ್ ಮಾಡ್ತಾರೆ ಅಂತ ಅವರು ಮರಾಠಿ ಏಜೆಂಟ್ ಸರ್ ಹೇಳಿ ಮಾತಾಡಿ. ನಿಮ್ದೆ ಇವತ್ತು ಬಂದು ಮಾತಾಡ್ತಾ ಇದ್ದೀವಿ. ಯಾಕೆ ಬಂದ್ ಆಗಿದೆ? ಎಷ್ಟು ಸಂಘಟನೆಗಳು ನಿಮ್ಗೆ ಬಂದಿಗೆ ಸಪೋರ್ಟ್ ಮಾಡಿದ್ದಾರೆ? ಏನ್ ಮಾಡಿದ್ದಾರೆ? ಎಷ್ಟು ಸಂಘಟನೆ ಸಪೋರ್ಟ್ ಮಾಡಿದ್ರೆ ಎಲ್ಲ ನೈತಿಕ ಬೆಂಬಲ ಅಂತಿದ್ದಾರೆ. 2000 ಮತ್ತೆ ಈ ತರ ಗಾಡಿ ಎಲ್ಲ ಓಡಾಡ್ತಿದೆಯಲ್ಲ, ವೆಹಿಕಲ್ ಓಡಾಡ್ದು ಏನ್ ಮಾಡಕ್ಕಾಗತ್ತೆ? ಅದಕ್ಕೆ ನಾವ್ ಏನ್ ಮಾಡಕ್? ಸಾರಿಗೆ ಇಲಾಖೆಯ ಕಂಡಕ್ಟರ್ ಡ್ರೈವರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸಾರಿಗೆ ಇಲಾಖೆನೇ ಓಡಾಡ್ತಿದೆ. ಬರ್ಬೇಕಾಯ್ತು ಬರ್ಬೇಕಾಗಿತ್ತು. ಯಾಕೆ ಬಂದಿಲ್ಲ? ಬರ್ದೇ ಇದ್ದರೆ ಅವರನೇ ಬರ ಬರ್ದೇ ಇದ್ರೆ ಅಲ್ಲ, ಇದಕ್ಕೆ ಅಂತ್ಯ ಅಂತ ಇಲ್ವಾ? ಹಾಗಾದ್ರೆ ಅಂತ್ಯ ಇರುತ್ತೆ. ಹೋರಾಟ ಮಾಡೇ ಮಾಡ್ತೀವಿ ನಿರಂತರ. ನಾವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಸಕ್ಸಸ್ ಆಗಿದೆ. ಇದು ಕನ್ನಡಿಗರಿಗೆ ಹೋರಾಟಕ್ಕೆ ಸಿಕ್ಕಿದಂತ ಗೌರವ. ನಾನು ಇಡೀ ಕರ್ನಾಟಕದ ಕನ್ನಡಿಗರನ್ನ ಅಭಿನಂದಿಸ್ತೀನಿ. ವಾಟಾಳ್ ನಾಗರಾಜ್ ಇದ್ದಾರೆ, ಸಾರಾ ಗೋವಿಂದ್ ಅವರು ಎಲ್ಲರೂ ಕೂಡ ಈಗ ಕಾಣಿಸ್ಕೊಳ್ತಾ ಇದ್ದಾರೆ. ನಮಗೆ ಬೆಳಗ್ಗೆ ಪೊಲೀಸರು ಬಿಟ್ಟರೆ ಯಾರು ಇರಲಿಲ್ಲ ಟೌನ್ ಹಾಲ್ ಕಡೆಗಳಲ್ಲಿ. ಈಗ ಪ್ರತಿಭಟನಾಕಾರರು ಕಾಣಿಸ್ಕೊಳ್ತಾ ಇದ್ದಾರೆ. ಮಧು, ಹೌದು, ಟೌನ್ ಹಾಲ್ ನಿಂದ ಈಗಾಗಲೇ ಏನು ಪ್ರತಿಭಟನಾಕಾರರನ್ನ ಕರ್ಕೊಂಡು ಹೋಗಿ ಫ್ರೀಡಂ ಪಾರ್ಕ್ ಬಿಟ್ಟಿದ್ದಾರೆ. ಅದಾದ ನಂತರದಲ್ಲಿ ಈಗ ಇವರು ಕೂಡ ವಾಟಾಳ್ ನಾಗರಾಜ್ ಹಾಗೆ ಸಾರಾ ಗೋವಿಂದ್ ಕೂಡ ಬಂದಿದ್ರು. ಅವರನ್ನು ಕೂಡ ಫ್ರೀಡಂ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾರೆ ಇರುವಂತಹ ಮಾತನ್ನ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು. ಅಂದ್ರೆ ವಾಟಾಳ್ ನಾಗರಾಜ್ ಈ ಸಂದರ್ಭದಲ್ಲಿ ಮಾತನಾಡುವಾಗ ಕೂಡ ನಮ್ಮ ಬಂದ್ ಯಶಸ್ವಿ ಆಗಿದೆ, 2000ಕ್ಕೂ ಹೆಚ್ಚು ಸಂಘಟನೆಗಳು ನಮಗೆ ಬೆಂಬಲವನ್ನ ಕೊಟ್ಟಿವೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಮತ್ತೆ ಈ ಬೆಳಗಾವಿ ಕಡೆ ಇರುವಂತಹ ಶಾಸಕರು ಮತ್ತೆ ಸಚಿವರ ವಿರುದ್ಧವಾಗೂ ಕೂಡ ಕೆಂಡಾಮಂಡಲರಾಗ್ತಾ ಇದ್ರು. ಅವರು ಮರಾಠಿಯ ಏಜೆಂಟ್ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಟೌನ್ ಹಾಲ್ ಮುಂಭಾಗದ ದೃಶ್ಯಗಳನ್ನ ಇವಾಗ ನೋಡ್ತಾ ಇದ್ದೀರಿ. ವಾಟಾಳ್ ನಾಗರಾಜ್ ಹಾಗೆ ಸಾರಾ ಗೋವಿಂದ್ ಸೇರಿದಂತೆ ಅನೇಕ ಕನ್ನಡ ಪರ ಸಂಘಟನೆಗಳ ಸದಸ್ಯರು ಬಂದಿದ್ದಾರೆ. ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಅಂದ್ರೆ ಯಾವ ಭಾಗದಲ್ಲೂ ಕೂಡ ಪ್ರತಿಭಟನೆಗೆ ಅವಕಾಶ ಇಲ್ಲ, ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಮಿಷನರ್ ಕೂಡ ಹೇಳ್ತಾ ಇದ್ರು. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಅದಕ್ಕೆ ಯಾವುದೇ ರೀತಿ ಅಡ್ಡಿ ಇಲ್ಲ, ಬಟ್ ಬೇರೆ ಬೇರೆ ಜಾಗದಲ್ಲಿ ಬೇಡ ಅನ್ನುವಂಥದ್ದನ್ನ. ಹೀಗಾಗಿ ಟೌನ್ ಹಾಲ್ನಲ್ಲಿ ಯಾರೇ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕೂಡ ಅವರನ್ನ ವಶಕ್ಕೆ ಪಡೆದು ನಂತರ ಫ್ರೀಡಂ ಪಾರ್ಕ್ಗೆ ಕಳಿಸಲಾಗ್ತಾ ಇದೆ.
ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಅಲ್ಲಿಂದ ಪ್ರತಿಭಟನಾಕಾರರನ್ನ ಕರ್ಕೊಂಡು ಹೋಗೋದಕ್ಕೆ ಆವಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಕುಮಾರ್ ಅವರು ಕೂಡ ಬಂದಿದ್ದಾರೆ, ವಾಟಾಳ್ ನಾಗರಾಜ್ ಇದ್ದಾರೆ, ಸಾರಾ ಗೋವಿಂದ್ ಅವರು ಇದ್ದಾರೆ. ಎಲ್ಲರೂ ಕೂಡ ಈಗಾಗಲೇ ಟೌನ್ ಹಾಲ್ ಕಡೆಗೆ ಬಂದಿದ್ದಾರೆ, ಟೌನ್ ಹಾಲ್ ನಲ್ಲೇ ಇದ್ದಾರೆ. ನಮ್ಗೆ ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ. ಅವರ ಜೊತೆಗಿರುವವರು ಸಾರಾ ಗೋವಿಂದ್ ಅವರು, ಕುಮಾರ್ ಅವರು, ಅವರುಗಳನ್ನು ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿದೆ. ಬೆಂಗಳೂರಿನ ಟೌನ್ ಹಾಲ್ ನ ದೃಶ್ಯ ಇದೆಲ್ಲವೂ ಕೂಡ ಬರ್ತಾ ಇದ್ದ ಹಾಗೇನೆ ವಾಟಾಳ್ ನಾಗರಾಜ್ ಅವರು ಟೌನ್ ಹಾಲ್ಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೇನೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಫ್ರೀಡಂ ಪಾರ್ಕ್ ವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸೋದಕ್ಕೆ ತಯಾರಿಗಳಾಗಿತ್ತು. ನಾವು ಖಂಡಿಸಿ ನಾವು ಹೋರಾಟವನ್ನ ಮಾಡ್ತಾ ಇದ್ವಿ. ಯಾವುದೇ ಕಾರಣ ಸ್ವಲ್ಪ ಎಲ್ಲ ಬರಲಿ, ಎಲ್ಲ ಬರಲಿ, ಎಲ್ಲ ಬರಲಿ, ಎಲ್ಲ ಬರಲಿ, ಮಾತಾಡ್ಬೇಕು. ಇಲ್ಲಿ ಇಲ್ಲ ಮೀಡಿಯಾ ಪ್ರತಿಭಟನೆ ಕನ್ನಡಿಗರ ಸಮಗ್ರ ನೋಡಿ, ಟೌನ್ ಹಾಲ್ ನಲ್ಲಿ ಯಾವ ರೀತಿ ಪೊಲೀಸರು ಸಿದ್ಧವಾಗಿದ್ರು ಅಂತ ಹೇಳಿದ್ರೆ, ಸಂಜಯ್ ನಗರದಿಂದ ತಮ್ಮ ನಿವಾಸದಿಂದ ಹೊರಟು ಬಂದಂತ ವಾಟಾಳ್ ನಾಗರಾಜ್ ಅವರು ಟೌನ್ ಹಾಲ್ಗೆ ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಮೊದಲು ಕಾರಿಂದ ಇಳಿದಿರೋದು ಸಾರಾ ಗೋವಿಂದ್ ಅವರು, ಅವರನ್ನ ವಶಕ್ಕೆ ಪಡಿತಾರೆ. ಕುಮಾರ್ ಅವರು ಬರ್ತಾರೆ, ಅವರನ್ನು ಕೂಡ ವಶಪಡಿಸಿಕೊಳ್ತಾರೆ. ಆ ನಂತರದಲ್ಲಿ ಕೊನೆಯದಾಗಿ ವಾಟಾಳ್ ನಾಗರಾಜ್ ಅವರು ಕಾರ್ನಲ್ಲೇ ಇರ್ತಾರೆ. ಯಾವಾಗ ಕಾರಿಂದ ಕೆಳಗಡೆ ಇಳಿತಾರೋ ಮಾಧ್ಯಮಕ್ಕೊಂದು ಪ್ರತಿಕ್ರಿಯೆಯನ್ನು ಕೊಡದ ರೀತಿಯಾಗಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಟೌನ್ ಹಾಲ್ ನ ಈಗಿನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೀವು. ಆಗ್ಲೇ ಹೇಳಿದ ಹಾಗೆ ಟೌನ್ ಹಾಲ್ ನಲ್ಲಿ ಪ್ರತಿಭಟನಾಕಾರರು ಕಾಣಿಸಿದ್ರೋ ಇಲ್ವೋ, ಬೆಳಿಗ್ಗೆಯಿಂದ ನೂರಾರು ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ರು, ಪೊಲೀಸರಿದ್ರು. ಅಂತಹ ಭದ್ರತೆಯನ್ನು ಒದಗಿಸಲಾಗಿತ್ತು ಟೌನ್ ಹಾಲ್ ನಲ್ಲಿ. ಯಾರಿಗೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಎಂಟ್ರಿ ಕೊಡ್ತಾ ಇದ್ದ ಹಾಗೆ 4-5 ಜನ ಪ್ರತಿಭಟನಾಕಾರರು ಬಂದ್ರು ಅವ್ರನ್ನ ಕರ್ಕೊಂಡೋಗಿ ಫ್ರೀಡಂ ಪಾರ್ಕ್ಗೆ ಬಿಟ್ಟು ಬರ್ತಾ ಇದ್ರು. ಇದೀಗ ಕೊನೆಯದಾಗಿ ಇಲ್ಲಿಂದಾನೇ ರ್ಯಾಲಿ ಮಾಡಬೇಕು, ಬೃಹತ್ ಪ್ರತಿಭಟನೆ ಆಗಬೇಕು ಅಂತ ಪ್ಲಾನ್ ಮಾಡಿ ಬಂದಿದ್ದಂತ ವಾಟಾಳ್ ನಾಗರಾಜ್ ಅವರ ಜೊತೆಗೆ ಬಂದಿರುವಂತ ಸಾರಾ ಗೋವಿಂದ್ ಅವರು, ಕುಮಾರ್, ಹಾಗೆ ಉಳಿದಂತ ಕಾರ್ಯಕರ್ತರು ಎಲ್ಲರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಟೌನ್ ಹಾಲ್ ನಿಂದ ಕರ್ಕೊಂಡು ಹೋಗ್ತಾ ಇದ್ರೆ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಬರ್ತಾ ಇದ್ದ ಹಾಗೆ ಅವಕಾಶನೇ ಕೊಟ್ಟಿಲ್ಲ, ಮಾತನಾಡೋದಕ್ಕೂ ಅವಕಾಶ ಕೊಟ್ಟಿಲ್ಲ, ಯಾವುದೇ ಪ್ರತಿಕ್ರಿಯೆಗೆ ಅವಕಾಶ ಕೊಟ್ಟಿಲ್ಲ, ಮಾಧ್ಯಮದ ಜೊತೆಗೂ ಯಾವುದೂ ಇಂಟ್ರಾಕ್ಷನ್ ಇಲ್ಲ.
ನೇರವಾಗಿ ಟೌನ್ ಹಾಲ್ಗೆ ಬಂದಿರುವಂಥ ಕನ್ನಡ ಪರ ಹೋರಾಟಗಾರರು, ನಾಯಕರನ್ನ, ಜೊತೆಗೆ ಕಾರ್ಯಕರ್ತರು, ಅವರ ಜೊತೆಗೆ ಬಂದಿರುವಂಥ 10 ಜನ ಇದ್ದಾರೆ, 100 ಜನ ಇದ್ದಾರೆ, ಬೆಂಬಲಿಗರು ಎಲ್ಲರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ. ಇವತ್ತಿನ ಹೋರಾಟಕ್ಕೆ ಮಕ್ಕಳು ಕೂಡ ಕೈ ಜೋಡಿಸಿದ್ರು. ಆಗ್ಲೇ ಕೆಲವು ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ವಿ. ಬಟ್ ಟೌನ್ ಹಾಲ್ನಲ್ಲಿ ಇಂಥ ಭದ್ರತೆಯನ್ನ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಚಾನ್ಸೇ ಇಲ್ಲ, ಅವಕಾಶನೇ ಕೊಟ್ಟಿಲ್ಲ. ಬಂದ ಎಂಟ್ರಿ ಕೊಟ್ಟಂತ ಸಂದರ್ಭದ ದೃಶ್ಯ ಇದು. ಅಲ್ಲಿಂದ ಪಕ್ಕದಲ್ಲೇ ನಿಲ್ಲಿಸಿರುವಂತ ಬಸ್ಗೆ ಎಲ್ಲರನ್ನೂ ಕೂಡ ತುಂಬಿಕೊಂಡ್ರು. ಸಾರಾ ಗೋವಿಂದ್ ಅವರು ಕೂಡ ಮಾತನಾಡಬೇಕು, ಮಾಧ್ಯಮದೊಂದಿಗೆ ಮಾತನಾಡಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೂ ಕೂಡ ಅವಕಾಶವನ್ನ ಕೊಡ್ಲಿಲ್ಲ. ಮತ್ತೆ ವಾಟಾಳ್ ನಾಗರಾಜ್ ಅವರಿಗೆ ಸಂಪೂರ್ಣವಾಗಿ ಗೊತ್ತಾಗಿತ್ತು ನಾನು ವಶಕ್ಕೆ ಪಡಿತಾರೆ ಅಂತ. ಸೀದಾ ಕಾರ್ನಿಂದ ಇಳಿತಾ ಇದ್ದಂತೆ ಅವರು ಬಸ್ ಕಡೆ ನಡೆದ್ರು. ಈ ರೀತಿ ಬಸ್ ಹತ್ತಿದ ನಂತರದಲ್ಲೂ ಕೂಡ ಒಂದು ರೀತಿ ಗೂಂಡಾ ವರ್ತನೆ ಪೊಲೀಸರಿಂದ ನಡೀತಾ ಇದೆ ಅನ್ನುವಂತಹ ಆಕ್ರೋಶವನ್ನು ಅವರು ಕೂಡ ವ್ಯಕ್ತಪಡಿಸಿದ್ರು. ಈಗಲೂ ಕೂಡ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಪೊಲೀಸರಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದ್ರೆ ಕನ್ನಡಕ್ಕಾಗಿ, ಕನ್ನಡ ನೆಲಕ್ಕಾಗಿ, ಕನ್ನಡ ಜನರಿಗಾಗಿ ಮಾಡ್ತಾ ಇರುವಂತಹ ಹೋರಾಟ. ಹೀಗಾಗಿ ಪೊಲೀಸರು ಕೂಡ ಬೆಂಬಲವನ್ನ ಕೊಡಬೇಕು ಅಂತ ಬೆಳಗ್ಗೆಯಿಂದಲೂ ಕೂಡ ವಾಟಾಳ್ ನಾಗರಾಜ್ ಹೇಳ್ತಲೇ ಇದ್ರು. ಆದ್ರೆ ಪ್ರತಿ ಬಾರಿಯೂ ಕೂಡ ಪ್ರತಿ ಏರಿಯಾದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಈಗಲೂ ಕೂಡ ಟೌನ್ ಹಾಲ್ ಮುಂಭಾಗದಲ್ಲಿ ಯಾರೇ ಪ್ರತಿಭಟನೆಗೆ ಬಂದರೂ ಕೂಡ ಅವರನ್ನ ವಶಕ್ಕೆ ಪಡೆದು ನಂತರ ಫ್ರೀಡಂ ಪಾರ್ಕ್ ವರೆಗೆ ಅಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿರುವಂಥದ್ದು. ಆದರೂ ಕೂಡ ಒಂದ್ ಕಡೆ ವಾಟಾಳ್ ನಾಗರಾಜ್ ಅವರು ಚಾಲಕರ ಮತ್ತೆ ಕಂಡಕ್ಟರ್ ಅವರ ವಿರುದ್ಧವಾಗೂ ಕೂಡ ಒಂದ್ ರೀತಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಅವರಿಗೆ ಅವಮಾನ ಆಗಿದೆ, ಅವರ ಮುಖಕ್ಕೆ ಮಸಿ ಬಳಿದಿದ್ದಾರೆ ಅಥವಾ ಬಸ್ಗಳಿಗೆ ಕಲ್ಲು ಹೊಡೆದಿದ್ದಾರೆ, ಅವರಿಗೆ ಮರಾಠಿ ಮಾತನಾಡುವಂತೆ ನೋಡ್ತಾ ಇದ್ದಾರೆ. ಆಗ್ರಹ ಮಾಡಿ ಇಡೀ ಕರ್ನಾಟಕದ ಜನ ಪೊಲೀಸ್ನವರ ದೌರ್ಜನ್ಯವನ್ನ ನೋಡ್ತಾ ಇದ್ದಾರೆ. ನನ್ನ 40 ವರ್ಷದ ಇತಿಹಾಸದಲ್ಲಿ ಇಂಥ ಒಂದು ಘಟನೆ ಯಾವತ್ತೂ ನಾನು ನೋಡಿರಲಿಲ್ಲ. ಇದಕ್ಕೆ ಯಾರು ಕಾರಣಕರ್ತರೋ ಗೊತ್ತಿಲ್ಲ. ಸರ್ಕಾರವೇ ಇದರ ಜವಾಬ್ದಾರಿಯನ್ನ ಸರ್ಕಾರವೇ ವಹಿಸ್ಕೋಬೇಕು. ಸರ್ಕಾರವೇ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಮುಂದಿನ ಹೋರಾಟ ಮತ್ತೆ ತೀರ್ಮಾನ ಮಾಡ್ತೀವಿ, ತಮ್ಮನ್ನೆಲ್ಲ ಕರೆದು ಹೇಳ್ತೀವಿ. ಮುಂದೆ ಈಗೇನ್ ಮಾಡಕ್ಕಾಗುತ್ತೆ? ಬಂಧನ ಮಾಡ್ತಾವ್ರೆ, ಏನ್ ಮಾಡೋದು? ಇಲ್ಲ ಫ್ರೀಡಂ ಪಾರ್ಕ್ ಅಲ್ಲ, ನಾವಲ್ಲಿ ಇಳಿಯೋದೇ ಇಲ್ಲ, ನಾವಲ್ಲಿ ಇಳಿಯಲ್ಲ. ಪೊಲೀಸರು ಬೆಳಗ್ಗೆಯಿಂದ ಇಲ್ಲಿ ಟೌನ್ ಅಲ್ಲಿ ಪ್ರೊಟೆಕ್ಷನ್ ಯಾರ್ಯಾರು ಬಂದ್ರು ಅವರೆಲ್ಲರನ್ನೂ ಫ್ರೀಡಂ ಪಾರ್ಕಿಗೆ ಕರ್ಕೊಂಡು ಎಲ್ಲಿಗಾರ ಕರ್ಕೊಂಡು ಹೋಗ್ಲಿ, ನಾನಂತೂ ವ್ಯಾನ್ ನಿಂದ ಕೆಳಗೆ ಇಳಿಯಲ್ಲ, ಫ್ರೀಡಂ ಪಾರ್ಕ್ ಅಲ್ಲಿ ಇಳಿಯಲ್ಲ. ಟೌನ್ ಅಲ್ಲಿ ಮಾತ್ರ ಅಲ್ಲಿಗೆ ಹೋಗ್ಬೇಕು, ಟೌನ್ ಅರ್ಥಕ್ಕೆ ಹೋಗ್ಬೇಕು. ಬಿಡದ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಖಂಡಿತ. ಏನ್ ರಾಜಕೀಯ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಬಹಳ ಅನ್ಯಾಯ. ಸುಮಾರು 3000 ನೋಟಿಸ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. 3000 ನೋಟಿಸ್. ಏನಂದ್ರೆ ಯಾವ್ದು ಅರ್ಥ ಇಲ್ಲ. ಹೌದು, ಈ ಸಾರಿ ಏನ್ ಕೇಳಿಲ್ಲ ಈ ಸಾರಿ. ನಾವೇನು ಸರ್ಕಾರನ ಬೆಂಬಲ ಕೊಡಿ ಅಂತ ಕೇಳ್ದೋ, ಅವ್ರಿಗೆ ಕೊಟ್ರಲ್ಲ ಈಗ ಬೆಂಬಲ. ಪೊಲೀಸ್ನವ್ರು ಕಳಿಸಿ ನಮ್ನೆಲ್ಲ ಅರೆಸ್ಟ್ ಮಾಡಿಸಿ ಜನನ ಇದ್ ಮಾಡಿ ಪೊಲೀಸ್ ಗೂಂಡಾಗಿರಿ ಮಾಡ್ಬಿಟ್ರಲ್ಲ. ಮಾಡಬಾರ್ದು, ಖಂಡಿತ ಯಾವತ್ತು ಬಿಡಲ್ಲ. ಹೋರಾಟ ಇದ್ದದ್ದೇ, ಹೋರಾಟ ಇದ್ದದ್ದೇ. ಯಾರು? ಕರ್ನಾಟಕನೇ ಬಂದಾಗಿದೆಯಲ್ಲ. ಸುಮ್ಮನಿರುತ್ತೀರಿ. ಅಯ್ಯ ಸಾಕು. ಕೇಳ್ರಿ, ನಾನು ಫ್ರೀಡಂ ಪಾರ್ಕ್ ಇಳಿಯೋದಿಲ್ರಿ. ಅದೇನು ಮಾನ ಮರ್ಯಾದೆ ಬೇಡವ? ಇಲ್ಲ ಅವೆಲ್ಲ ಇಲ್ವೇ ಇಲ್ಲ. ಅವೆಲ್ಲ ಇಲ್ವೇ ಇಲ್ಲ.
ಮನವಿ ಪತ್ರ ಇಲ್ವೇ ಇಲ್ಲ, ಮನವಿ ಪತ್ರ ಇಲ್ಲ. ನೋಡಿ, ವಾಟಾಳ್ ನಾಗರಾಜ್ ಹೇಳ್ತಾ ಇದ್ರು, ನಾನು ವ್ಯಾನಿಂದ ಕೆಳಗೆ ಇಳಿಯೋದಿಲ್ಲ, ಫ್ರೀಡಂ ಪಾರ್ಕ್ ಕರ್ಕೊಂಡು ಹೋದ್ರೆ ನಾನು ವ್ಯಾನಿಂದ ಕೆಳಗೆ ಇಳಿಯಲ್ಲ. ಹತ್ತಿಕ್ ಆಗೋಯ್ತು, ಹತ್ತಿಕ್ ಮಾಡ್ಬಿಟ್ರು ಪೊಲೀಸ್ ಗೂಂಡಾಗಿರಿ ಮಾಡೇ ಬಿಟ್ರು. ಇವತ್ತು ಹೋರಾಟ ಆಗಿದೆಯಲ್ಲ, ಇವತ್ತೇನು ಕಡಿಮೆ ಆಗಿದೆಯಾ? ಇಡೀ ರಾಜ್ಯಾದ್ಯಂತ ಬಂದ್ ಆಗಿದೆ, ಹೋರಾಟಗಳಾಗಿದೆ, ಎಲ್ಲ ನಡೆದಿದೆ. ಜನಸಾಮಾನ್ಯರು ಹೆಚ್ಚಿನ ಜನಸಂಖ್ಯೆ ಬಂದಿಲ್ಲ ಅಂದ್ರೆ ಯಾರು ಹೇಳಿದವರು? ಎಲ್ಲಿದ್ದಾರೆ ಜನ? ತೋಡಿ ನೀವೇ ನೋಡ್ರಿ, ಎಲ್ಲಿದ್ದಾರೆ ಜನ? ಜನವೇ ಇಲ್ಲ, ಜನ ಬಂದಿದ್ದಾರೆ. ಕರ್ಕೊಂಬಿಡಿ, ಯಾರು ಹಿಡಿತಾರೆ? ನಾನೇ ಕೇಳಿಲಿ, ಕರ್ಕೊಂಬರ್ಲಿ. ಇಲ್ಲ, ಮಾಡಲ್ಲ. ನಾನು ಹೋಗಲ್ರಿ ಫ್ರೀಡಂ ಪಾರ್ಕ್ಗೆ, ನಾನು ಇಲ್ಲೇ ಕೂತಿರ್ತೀನಿ, ಇಳಿಯೋದಿಲ್ಲ. ಬರ್ಲಿ, ಏನ್ ಮಾಡ್ತಾರ ಅವ್ರ್ಯಾರೀ ಕರ್ಕೊಂಡು ನನ್ ಕರ್ಕೊಂಡು ಹೋಗಕ್ಕೆ? ಪೊಲೀಸ್ ಹೇಳ್ತಾ ಇದೆಯಲ್ಲ ಕೂಡ, ಗೂಂಡಾಗಿರಿ ಗೂಂಡಾಗಿರಿ, ಪೊಲೀಸ್ ಗೂಂಡಾಗಿರಿ ಹೇಳಿದೀವಲ್ಲ. ಸರ್, ನೀವು ಹಿಂದೆ ಎಷ್ಟೆಷ್ಟೋ ಬಂದ್ಗಳು ಮಾಡಿದೀರಾ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾಕೆ ಬಂದು ಯಶಸ್ವಿ ಮಾಡಕ್ಕಾಗ್ತಾ ಇಲ್ಲ? ನಿಮ್ಮ ಸ್ನೇಹಿತರು ಬೇರೆ ಸರ್. ಯಾರು? ಸಿದ್ದರಾಮಯ್ಯ. ನೀವು ಸ್ನೇಹಿತರು? ರ್ಯಾಲಿ ಮಾಡಕ್ಕೆ ಅವಕಾಶ ಮಾಡಿಲ್ಲ. ಎಲ್ಲರೂ ಸ್ನೇಹಿತರು, ನನಗೆ ಸ್ನೇಹಿತ. ನಾವ್ ಇಳಿಯಲ್ರಿ. ಏನ್ ಹಿಂಗ ಯಾಕ್ರಿ ಅಷ್ಟು ಕೋಪ್ಸ್ಕತ್ತೀರಿ ರೇ? ಯಾಕೆ ಅಷ್ಟು ಕೋಪ್ಸ್ಕತ್ತೀರಿ? ಕೋಪ್ಸ್ಕೊಳಕ್ ಹೋಗ್ಬೇಡ್ರಿ. ಯಾಕೆ ಕೋಪ್ಸ್ಕತ್ತೀರಿ? ಕಾರಣ ಏನು? ಏನ್ ನಿಮ್ ಕಂಡ್ತೀವಿ? ನಾವ್ ಇಳಿಯಲ್ರಿ ಇಲ್ಲಿ. ನೀವು ಅರೆಸ್ಟ್ ಮಾಡಿ ನಮ್ನ, ನಾವ್ ಇಳಿಯಲ್ಲ. ನೀವು ಅರೆಸ್ಟ್ ಇಲ್ಲ. ನೀವು ನಮ್ಮನ್ನ ಅರೆಸ್ಟ್ ಮಾಡ್ರಿ. ಏನ್ ಹೇಳ್ರಿ? ವಾಟಾಳ್ ನಾಗರಾಜ್ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಇಳಿಯಲ್ಲ ಅಂತ. ಈಗ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿ ವ್ಯಾನ್ ನಿಂತಿದೆ, ಆದ್ರೆ ನಾನು ಯಾವ ಕಾರಣಕ್ಕೂ ಕೂಡ ಇಳಿಯೋದಿಲ್ಲ. ನನ್ನನ್ನು ವಶಕ್ಕೆ ಪಡೀರಿ, ನನ್ನನ್ನು ಕಂಪ್ಲೇಂಟ್ ಮಾಡಿ, ಪರವಾಗಿಲ್ಲ, ಆದ್ರೆ ನಾನು ಯಾವ ಕಾರಣಕ್ಕೂ ಕೂಡ ಇಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಇಳಿಯೋದಿಲ್ಲ. ನಾನು ಟೌನ್ ಹಾಲ್ ನಿಂದ ರ್ಯಾಲಿ ಮುಖಾಂತರವಾಗಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೆ, ಆದ್ರೆ ನೀವು ಇಲ್ಲಿ ಬೇಕಾದಾಗೆ ಇಳಿಸ್ತೀರಿ ಅಂದ್ರೆ ನಾನು ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಪೊಲೀಸರ ವರ್ತನೆಯ ವಿರುದ್ಧ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ವಾಟಾಳ್ ನಾಗರಾಜ್ ಅವರು. ಟೋಟಲಿ ಗೂಂಡಾಗಿರಿ ಮಾಡ್ತಾ ಇದ್ದಾರೆ, ಪೊಲೀಸರ ವರ್ತನೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಜೊತೆಗೆ ಎಲ್ರಿಗೂ ಕೂಡ 3,000ಕ್ಕೂ ಹೆಚ್ಚು ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ದಾಗೆ ನಾವು ಕೇಳೋಕ್ಕಾಗಲ್ಲ, ನಾನು ಯಾವ ಕಾರಣದಿಂದಲೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಇಳಿಯೋದಿಲ್ಲ ಅನ್ನುವಂತಹ ಮಾತನ್ನ ವಾಟಾಳ್ ನಾಗರಾಜ್ ಅವರು ಪಟ್ಟು ಹಿಡಿದು ವ್ಯಾನ್ ನಲ್ಲೇ ಕೂತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಜೊತೆಗೆ ಚಾಲಕರ ವಿರುದ್ಧವಾಗೂ ಕೂಡ ಒಂದ್ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಬೇಕು ಅಂತ. ಮತ್ತೆ ಈ ಒಂದು ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ನೋಡ್ತಾ ಇರೋ ಹಾಗೆ ಸುತ್ತಮುತ್ತ ಜನಸಾಮಾನ್ಯರು ನಮಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ನಮಗೆ ಈ ಒಂದು ಬಂದ್ನಿಂದ ನಾವೇನ್ ಅನ್ಕೊಂಡಿದ್ವಿ, ಎಂಇಎಸ್ ಪುಂಡಾಟಿಕೆಯನ್ನ ಹತ್ತಿಕ್ಬೇಕು ಅಥವಾ ಅವರನ್ನ ಗಡಿಪಾರು ಮಾಡಬೇಕು, ಆ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂತ ಏನ್ ಹೇಳಿದ್ವಿ, ಅದು ಸರ್ಕಾರದ ವತಿಯಿಂದ ಆಗ್ಬೇಕು. ಅದರ ಹೊರತಾಗಿ ಯಾವ ರೀತಿ ರಾಜಕೀಯ ನಡೀತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಪ್ರತಿಭಟನೆಯನ್ನೇ ಹತ್ತಿಕ್ಕುವಂತಹ ಪ್ರಯತ್ನಗಳಾಗ್ತಾ ಇದೆ. ಇದು ಸರಿಯಲ್ಲ. ನಾವು ಕನ್ನಡ ನಾಡು ನೆಲಕ್ಕಾಗಿ ಹೋರಾಡ್ತಾ ಇರುವಂತವರು, ನಮ್ಮನ್ನ ಈ ರೀತಿ ವಶಕ್ಕೆ ಪಡಿತಾ ಇದ್ದಾರೆ ಪೊಲೀಸರು ಅನ್ನುವಂಥದ್ದು. ಮತ್ತೆ ಈಗ ಕೂಡ ಪೊಲೀಸರೊಟ್ಟಿಗೆ ಮಾತನಾಡ್ತಾ ಇದ್ದಾರೆ.
ನಾನು ಯಾವ ಕಾರಣಕ್ಕೂ ಕೂಡ ಇಳಿಯೋದಿಲ್ಲ ಅನ್ನುವಂಥ ಮಾತನ್ನ ವಾಟಾಳ್ ನಾಗರಾಜ್ ಹೇಳ್ತಾ ಇದ್ದಾರೆ. ಈಗಾಗಲೇ ಎಲ್ಲೆಲ್ಲಿ ಪ್ರತಿಭಟನೆಗಳು ನಡೀತಾ ಇತ್ತು ಬೆಂಗಳೂರಿನ ಸುತ್ತಮುತ್ತ ಅಲ್ಲೆಲ್ಲ ಪ್ರತಿಭಟನಾಕಾರರನ್ನ ಈ ರೀತಿ ವ್ಯಾನ್ ನಲ್ಲಿ ಕರ್ಕೊಂಡು ಬಂದು ಫ್ರೀಡಂ ಪಾರ್ಕ್ ನಲ್ಲಿ ಇರಿಸಲಾಗಿದೆ. ಅಲ್ಲಿ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದುದನ್ನ ಎಲ್ಲ ಅಂಬಲ 100ಕ್ಕೆ 100 ಭಾಗ ಸಿಕ್ಕಿದೆ ಇಲ್ಲ ಎಲ್ಲೋ ಒಬ್ಬಿಬ್ಬರು ಕೊಡಲಿಲ್ಲ ಅಂದ್ರೆ ನೀವು ಹೇಳಕ್ಕಾಗತ್ತಾ? ಬೇಡ ಇಲ್ಲಿ ಅಲ್ಲಿ ಮಾಡಲ್ಲ ನಿಮ್ಮನ್ನ ಕರ್ಕೊಂಬಂದಿರೋದು ಅದಕ್ಕೆ. ನೀವು